ಭಾರತೀಯ ವಾಯುಸೇನೆ ಏರ್ ಸ್ಟ್ರೈಕ್ ಮಾಡೋದ್ರ ಮುಖೇನ ಈಗ ಪುಲ್ವಾಮಾ ದಾಳಿಗೆ ಪ್ರತಿಕಾರವನ್ನ ತೀರಿಸಿಕೊಳ್ತಾ ಇದ್ದೇವೆ ಅನ್ನುವ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಕರ್ನಾಟಕ ರಾಜ್ಯದ ಪ್ರಮುಖ ಎಲ್ಲ ಭಾಗಗಳಲ್ಲಿಯೂ ಕೂಡ ಸಿಹಿಯನ್ನ ಹಂಚಿ ಸಂಭ್ರಮಿಸ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀವಿ. ಎಸ್ ವೀಕ್ಷಕರೇ, ಈಗಾಗಲೇ 12 ಮಿರಾಜ್ 2000 ಯುದ್ಧ ವಿಮಾನಗಳು ದಾಳಿಗೆ ಸಜ್ಜಾಗಿ ನಿಂತಿದ್ದಾವೆ ಅನ್ನುವ ಒಂದು ಆಧಾರದ ಮೇಲೆ ಆ ಒಂದು ಇನ್ಫಾರ್ಮೇಷನ್ ಕೂಡ ಈಗಾಗಲೇ ಪ್ರಧಾನಿಯವರಿಗೂ ತಲುಪಿಸಲಾಗಿರುತ್ತೆ ಮತ್ತು ರಕ್ಷಣಾ ಇಲಾಖೆ ಯಾವೆಲ್ಲ ಪ್ರೊಸೀಜರ್ನ ಫಾಲೋ ಮಾಡಬೇಕು ಅದೆಲ್ಲವನ್ನು ಕೂಡ ಫಾಲೋ ಮಾಡಿ ಈ ಒಂದು ದಾಳಿಯನ್ನ ಮಾಡಲಾಗಿದೆ. ಎಸ್ ವೀಕ್ಷಕರೇ, ಪ್ರಮುಖವಾಗಿ ಗಡಿ ನಿಯಂತ್ರಣ ರೇಖೆಯ ಬಳಿ ಇರುವಂತಹ ಬಾಲ್ಕೋಟ್ ಮತ್ತು ಮುಜಾಫರ್ಬಾದ್ ಮತ್ತು ಚಕೋತಿ ಅಲ್ಲಿ ಈ ದಾಳಿ ಯಾವ ರೀತಿ ನಡೀತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ವಿವರಣೆಯನ್ನು ಕೂಡ ನಾನು ನಿಮಗೆ ನೀಡ್ತೇನೆ. ಈಗ ನಾವು ನೇರವಾಗಿ ಬೆಳಗಾವಿಗೆ ತೆರಳೋಣ. ಅಲ್ಲಿರುವಂತಹ ನಮ್ಮ ಕರೆಸ್ಪಾಂಡೆಂಟ್ ಶ್ರೀಧರ್ ಕೊಟಾರಗಸ್ತಿ, ಅಲ್ಲಿ ಯಾವ ರೀತಿ ಆದಂಥ ವಾತಾವರಣ ಇದೆ, ಅಲ್ಲಿ ಭಾರತೀಯರು ಈಗ ಬೆಳಗಾವಿ ಅಂತ ಕರೀತಾ ಇಲ್ಲ, ಭಾರತೀಯರು ಯಾವ ರೀತಿ ಸಂಭ್ರಮಿಸ್ತಾರೆ ಅಂತ ಹೇಳಬೇಕಾಗಿದೆ. ಎಲ್ಲರೂ ನಾವು ಒಂದೇ ಅನ್ನುವ ಭಾವನೆ, ಅದು ನೋಡಲಿಕ್ಕೆ ಖುಷಿ, ಆ ಭಾವನೆ ಅದನ್ನು ಕೇಳಲಿಕ್ಕೆ ಖುಷಿ, ಅದನ್ನು ಅನುಭವಿಸಲಿಕ್ಕೆ ಖುಷಿ. ಈಗ ಯಾವ ರೀತಿಯಾದಂಥ ಸಂಭ್ರಮ ಅಲ್ಲಿ ಉಂಟಾಗ್ತಾ ಇದೆ ಮತ್ತು ಅವರ ಅಭಿಪ್ರಾಯಗಳು ಯಾವ ರೀತಿ ವ್ಯಕ್ತವಾಗ್ತಾ ಇದ್ದಾವೆ ಶ್ರೀಧರ್? ರಾಘವ್, ಖಂಡಿತವಾಗಿಯೂ ಭಾರತೀಯ ಸೇನೆಗೆ ಬಲ ತುಂಬುವಂತ ಕೆಲಸ ಬೆಳಗಾವಿ ಜಿಲ್ಲೆಯಿಂದ ಆಗುತ್ತೆ. ಯಾಕಂದ್ರೆ ಇಲ್ಲಿ ಹೀಗೆ ಏನು ಒಂದು ಮೊನ್ನೆ ನಡೆದಂಥ ಪುಲ್ವಾಮಾ ಘಟನೆ ಇತ್ತು. ಆ ಘಟನೆಯಲ್ಲಿ ಏನು ನಮ್ಮ 44 CRPF ಯೋಧರು ಹುತಾತ್ಮರಾದರು. ಅದಕ್ಕೆ ಪ್ರತಿಕಾರ ತೆಗೆದುಕೊಳ್ಬೇಕು ಅನ್ನೋಂಥ ಒಂದು ದೇಶದ ಜನತೆ ಏನು ಕೂಗಾಗಿತ್ತು. ಆ ಕೂಗಿನಲ್ಲಿ ಕೂಡ ಬೆಳಗಾವಿ ಜಿಲ್ಲೆಯ ಜನತೆ ಕೂಡ ಒಂದು ಬೆಳಗಾವಿ ಜಿಲ್ಲೆಯ ಭಾರತೀಯರು ಕೂಡ ಒಂದು ಭಯೋತ್ಪಾದಕರ ವಿರುದ್ಧ ಪಾಕಿಸ್ತಾನ ವಿರುದ್ಧ ಪ್ರತಿಕಾರವನ್ನು ತೆಗೆದುಕೊಳ್ಬೇಕು ಅನ್ನೋಂಥ ಒಂದು ಆಗ್ರಹವನ್ನ ಮಾಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಏನೋ ಒಂದು ಭಾರತೀಯ ವಾಯುದಳ ಏನೋ ಒಂದು ಕಾರ್ಯಾಚರಣೆ ನಡೆಸಿದ ಬೆನ್ನಲ್ಲೇ ಈಗ ಬೆಳಗಾವಿ ಕೂಡ ಸಂಭ್ರಮ ಮನೆ ಮಾಡಿದೆ. ಇನ್ನಷ್ಟೇ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ರಾಘವ್, ಬೆಳಗಾವಿ ಚನ್ನಮರುತ್ತದಲ್ಲಿ ಇವರೆಲ್ಲರೂ ಕೂಡ ಒಂದು ಸೆಲೆಬ್ರೇಷನ್ ಮಾಡೋದಕ್ಕೆ ಜಮಾವಣೆಗೊಂಡಿದ್ದಾರೆ. ಹಾಗಾದ್ರೆ ಇವರನ್ನ ಒಬ್ಬೊಬ್ಬರನ್ನಾಗಿ ಮಾತಾಡ್ತೀನಿ ರಾಘವ್. ನಾನು ಭಾರತೀಯ ಸೇನೆ ಕಾರ್ಯಾಚರಣೆ ಏನ್ ಅನಿಸ್ತಾ ಇದೆ ನಿಮ್ಗೆ? ನಿಜವಾಗ್ಲೂ ಭಾರತೀಯ ವಾಯುಸೇನೆಗೆ ಸಲಾಂ ಅಂತಾನೆ ಹೇಳಬೇಕು. ಯಾಕಂದ್ರೆ ನಮ್ಮ 44 ಸೈನಿಕರ ಹನಿ ಹನಿ ರಕ್ತದು ಇವತ್ತು ಒಂದು ಸೇಡನ್ನ ತೀರಿಸ್ಕೊಳ್ಳಕ್ಕೆ, ಒಂದು ಪ್ರತೀಕಾರನ ತೀರಿಸ್ಕೊಳ್ಳೋ ಸಲುವಾಗಿ ಇವತ್ತು ಆರಂಭ ಅಂತ ಹೇಳ್ತಾ ಇದ್ದೀನಿ. ಇದು ಅಂತ್ಯ ಅಲ್ಲ, ಇವತ್ತು ಆರಂಭ. ಯಾಕಂದ್ರೆ ಸಾಕಷ್ಟು ಒಂದು ಉಗ್ರರಿಗೆ ನೆಲೆಯನ್ನ ಕೊಟ್ಟಿರುವಂತಹ ಪಾಕಿಸ್ತಾನದೊಳಗೆ ಹೊಕ್ಕು ನಮ್ಮ ಸೈನಿಕರು ಆ ಉಗ್ರರ ಪಡೆಗಳನ್ನ ಉಗ್ರರ ಒಂದು ಮನೆಗಳ ಮೇಲೆ ದಾಳಿ ಮಾಡಿ 300ಕ್ಕಿಂತನೂ ಹೆಚ್ಚು ಉಗ್ರಗಳನ್ನ ಬಲಿ ತಗೊಂಡಿದ್ದಾರೆ. ನಿಜವಾಗ್ಲೂ ಇದು ಒಂದು ಶ್ಲಾಘನೀಯ ವಿಚಾರ. ಅದಕ್ಕೆ ಇವತ್ತು ನಾವೆಲ್ಲರೂ ಸೇರ್ಕೊಂಡು ಯುವಕರು ಒಂದು ಚನ್ನಮಾರುತದಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದೀವಿ. ಇದು ನಮ್ಮ ಸಂಭ್ರಮಾಚರಣೆ ಅಲ್ಲ, ಇದು ಸೈನಿಕರ ಸಂಭ್ರಮಾಚರಣೆ, ನಮ್ಮ ಯೋಧರ ಸಂಭ್ರಮಾಚರಣೆ. ನಾವು ಯಾವತ್ತೂ ಭಾರತೀಯ ಸೈನಿಕರ ಜೊತೆ ಇದೀವಿ, ಭಾರತೀಯ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಇದೀವಿ. ಇದು ಇಲ್ಲಿಗೆ ಅಂತ್ಯ ಆಗಬಾರ್ದು. ಯಾವತ್ತು ಉಗ್ರರ ಅಂತ್ಯ ಆಗುತ್ತಾ ಅಲ್ಲಿವರೆಗೂ ಶಾಶ್ವತವಾಗಿ ಇಂತಹ ಸರ್ಜಿಕಲ್ ಸ್ಟ್ರೈಕ್ ಆಗಬೇಕು. ಯುದ್ಧ ಮಾಡೋಣ ಅಂದ್ರೆ ಯುದ್ಧಕ್ಕೂ ತಯಾರಿದೀವಿ. ಪ್ರತಿಯೊಬ್ಬ ಮನೆಗೂ ಒಬ್ಬೊಬ್ಬ ಭಾರತೀಯ ಸೇನೆಗೆ ಯಾವ ರೀತಿ ಅನುಕೂಲ ಆಗತ್ತಾ ಆ ರೀತಿ ಅನುಕೂಲಕ್ಕೆ ತರ ನಾವೆಲ್ಲರೂ ತಯಾರಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ. ರಾಘವ್, ಇನ್ನಷ್ಟು ಏನಾದರೂ ಕೇಳೋಣ ಸರ್. ಭಾರತೀಯ ಸೇನೆ ಕಾರ್ಯಾಚರಣೆ ಏನ್ ಅನಿಸುತ್ತೆ ನಿಮಗೆ? ಭಯೋತ್ಪಾದನೆ ವಿರುದ್ಧ ಭಾರತ ಸೈನಿಕರು ಆರಂಭಿಸಿರುವ ಈ ದಾಳಿಗೆ ಈ ದೇಶದ 126 ಕೋಟಿ ಜನರಿಂದ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಬೆಂಬಲ ಇದೆ. ಭಯೋತ್ಪಾದನೆ ವಿರುದ್ಧದ ಹೋರಾಟ ಇದು ಯಾವುದೇ ದೇಶದ ವಿರುದ್ಧದ ಹೋರಾಟ ಅಲ್ಲ. ಭಯೋತ್ಪಾದನೆ ಎಂದು ಜಗತ್ತಿನ ಸಮಸ್ಯೆ ಆಗಿದೆ, ಕೇವಲ ಭಾರತ ಸಮಸ್ಯೆ ಅಲ್ಲ. ಇದು ಯಾವುದೋ ಒಂದು ದೇಶದ ವಿರುದ್ಧ, ಯಾವುದೋ ಒಂದು ಸಮುದಾಯದ ವಿರುದ್ಧದ ಹೋರಾಟ ಅಲ್ಲ. ಇದು ಕೇವಲ ಭಾರತ ಆರಂಭಿಸಿದ ಭಯೋತ್ಪಾದನೆ ವಿರುದ್ಧದ ಹೋರಾಟ. ಈ ಹೋರಾಟ ಕೇವಲ ಮೊನ್ನೆಯಾದ ಘಟನೆಗೆ ಅಷ್ಟೇ ಸೀಮಿತ ಅಲ್ಲ. ರಾಜೀವ್ ಗಾಂಧಿ ಹತ್ಯೆಯಿಂದ ಹಿಡಿದು ಮೊನ್ನೆವರೆಗೆ ನಡೆದ ಭಯೋತ್ಪಾದನೆಗೆ ಬಲಿಯಾದ ಎಲ್ಲ ಹುತಾತ್ಮರ ಪರವಾಗಿ ಆರಂಭವಾದಂಥ ಈ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ, ಜಗತ್ತಿನ ಬೆಂಬಲ ಇದೆ. ಈ POK ಅನ್ನೋದು ಹೋಗಬೇಕು. ಈ ದಾಳಿಗಳಿಂದ ಅಖಂಡ ಕಾಶ್ಮೀರ ಮತ್ತೆ ಭಾರತದ ಅಖಂಡ ಕಾಶ್ಮೀರ ನಿರ್ಮಾಣ ಆಗಬೇಕು. ಮತ್ತೆ ಕಾಶ್ಮೀರದ ವೈಭವ ಮತ್ತೆ ದೇಶ, ಈ ಜಗತ್ತು ಕಾಣಬೇಕು. ಈ ಹೋರಾಟಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ. ಈ ಹಂತದಲ್ಲಿ ದೇಶ ವಿಭಜನೆ ಆದಾಗ ಏನಾಯ್ತು ಬೇಕಾಗಿಲ್ಲ, ಅದಕ್ಕಿಂತ ನಂತರ ಏನಾಯ್ತು ಬೇಕಾಗಿಲ್ಲ. 99ರಲ್ಲಿ ಅಟಲ್ ಬಿಹಾರಿ ಇದ್ದಾಗ ಅವ್ರ ಚರ್ಚೆಗಳ ಅವಶ್ಯಕತೆನೇ ಈಗಿಲ್ಲ. ಈಗಿರೋದು ಜಗತ್ತಿನ ಮುಂದೆ ಇರೋದು ಭಯೋತ್ಪಾದನೆ ದೊಡ್ಡ ಸಮಸ್ಯೆ. ಆ ಭಯೋತ್ಪಾದನೆ ವಿರುದ್ಧ ಭಾರತ ಯುದ್ಧ ಆರಂಭಿಸಿದ ಬಹಳ ಹೆಮ್ಮೆ ವಿಷಯ. ಆ ಯುದ್ಧ ಇಲ್ಲಿಂದ ಆರಂಭ ಆಗಿದೆ. ಈ ಸಂಪೂರ್ಣ ಭಯೋತ್ಪಾದನೆ ನಾಶವಾಗುವವರೆಗೆ ಭಾರತ ಯುದ್ಧವನ್ನು ಮುಂದುವರಿಸಬೇಕು.
ಸರ್, ಭಯೋತ್ಪಾದಕರ ಬಗ್ಗೆ ಭಾರತ ಏನೋ ಒಂದು ಕಾರ್ಯಾಚರಣೆ ತೆಗೆದುಕೊಂಡಿದೆ. ಈ ಕಾರ್ಯಾಚರಣೆಯಿಂದ ಭಾರತೀಯ ಜನತೆ ಕೂಡ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಸೊ ಈ ಸಂಭ್ರಮಾಚರಣೆಗೆ ತಾವೇನು ಹೇಳಿ ಬಯಸ್ತೀರಿ? ಮೊದಲನೇದಾಗಿ ನಮ್ಮ ಭಾರತದ ವೀರ ಸೈನಿಕರಿಗೆ ನಾವು ದೊಡ್ಡ ಸಲಾಮನ್ನು ಹೇಳುವುದರ ಮುಖಾಂತರ ನಾವು ವಿಜಯೋತ್ಸವ ಆಚರಿಸುವುದು ಸೈನಿಕರಿಗೆ ಪ್ರೋತ್ಸಾಹ ಕೊಡುವ ಸಂಬಂಧವಾಗಿ ಭಾರತ ದೇಶದ ಪ್ರಧಾನಮಂತ್ರಿ ಹಾಗೂ ಸೈನಿಕರ ಜೊತೆಗೆ ನಾವು ಇದ್ದೇವೆ ಅನ್ನುವಂಥ ಸೂಚಕವಾಗಿ ಈಗಾಗಲೇ ನಡೆದಂಥ ಯುದ್ಧವನ್ನು ನಾವು ಬಹಳ ಗೌರವಯುತವಾಗಿ ಬಹಳ ಹೆಮ್ಮೆಯಿಂದ ನಾವು ಸ್ವಾಗತಿಸ್ತಾ ಇದ್ದೇವೆ. ಇವತ್ತು ಆಗ್ತಕ್ಕಂಥ ಕಳೆದ 70 ವರ್ಷದಿಂದ ಆಗ್ತಕ್ಕಂಥ ಉಗ್ರ ಉಪಟಳವನ್ನು ತರಲಿಕ್ಕೆ ಇನ್ನೂ ಸಾಧ್ಯ ಆಗಲಿಲ್ಲ. ನಾವು ಹಿಂದಿಂದ ಮುಂದೆ ಚರ್ಚೆ ಮಾಡದೇ ಇವತ್ತೇನು ಆ ಯುದ್ಧವನ್ನು ಪ್ರಾರಂಭ ಮಾಡಿದಾರ ಆ ಯುದ್ಧಕ್ಕಾಗಲಿ ಸರ್ಜಿಕಲ್ ಸ್ಟ್ರೈಕ್ಗೆ ನಾವು ಬಹಳ ಹುಮ್ಮಸ್ಸಿನ ಸ್ವಾಗತ ಮಾಡ್ಕೊತೀವಿ. ಬೇಕಾದಂತ ಸನ್ನದ್ಧ ಪರಿಸ್ಥಿತಿ ಬಂದರೂ ಕೂಡ ನಾವೆಲ್ಲರೂ ಹೆಗಲು ಕೂಡ ತಯಾರಿದ್ದೀವಿ. ಅದಕ್ಕಾಗಿ ನಾವು ಇವತ್ತಿನ ದಿವಸ ನಾವು ಮರುಕಳಿಸಬಹುದಿಲ್ಲ. ಇದು ಯುದ್ಧ ಆರಂಭ, ಅಂತಿಮ ಅಲ್ಲ. ಉಗ್ರರ ಭಯೋತ್ಪಾದಕರ ಸ್ಥಳವನ್ನು ಮಟ್ಟ ಹಾಕುವವರೆಗೂ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಸ್ವಾಧೀನ ಪಡೆಯುವ ಯುದ್ಧ ಹೋರಾಟವನ್ನು ಮುಂದುವರಿಸಬೇಕು. ಇದಕ್ಕೆಲ್ಲ ನಾವು ಸಂಪೂರ್ಣವಾಗಿ ಬೆಂಬಲ ಕೊಡಲಿಕ್ಕೆ ಪ್ರಧಾನಮಂತ್ರಿ ಜೊತೆ ನಾವು ಇದೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಜೈ ಜವಾನ್ ಜೈ ಕಿಸಾನ್. ಇನ್ನೊಬ್ಬರಿದ್ದಾರೆ, ಅವ್ರನ್ನ ಕೇಳೋಣ. ಏನು ಹೇಳ್ತಾರೆ, ಈ ಒಂದು ಯುದ್ಧ ನಿರಂತರ ಆಗಬೇಕು, ಪಾಕಿಸ್ತಾನಕ್ಕೆ ಸಂಪೂರ್ಣವಾಗಿ ಪಾಠ ಕಲಿಯುತ್ತಾ ಈ ಒಂದು ಯುದ್ಧದಿಂದ? ಈ ಯುದ್ಧದಿಂದ ಪಾಕಿಸ್ತಾನ ಸಂಪೂರ್ಣ ಪಾಠ ಕಲಿತಿದೆ. ಯಾಕಂದ್ರೆ ನಮ್ಮ ದೇಶದ 44 ಸೈನಿಕರ ಮೇಲೆ ಅಟ್ಟಾಕ್ಷ ಮೆರೆದಾರವರ ಒಂದು ನಮ್ಮ ಸೈನಿಕರಿಗೆ ಒಂದು 100 ಸೈನಿಕರನ್ನ ಅವ್ರನ್ನ ಹುತಾತ್ಮ ಮಾಡಿದಾಗ ನಮ್ಮ ದೇಶಕ್ಕೆ ಶಾಂತಿ ಸಿಗ್ತದೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತದೆ. ರಾಘವ್, ಅಂದ್ರೆ ಏನೊಂದು ಪುಲ್ವಾಮಾ ಘಟನೆ ನಡೆದಿತ್ತು. ಘಟನೆ ನಡೆದಾಗ ದೇಶದ ಎಲ್ಲ ಭಾರತೀಯರ ರಕ್ತ ಕೂಡ ಕುದಿತ್ತು. ಆ ಒಂದು ಹಿನ್ನೆಲೆ ಪ್ರತಿಕಾರವನ್ನ ತೆಗೆದುಕೊಳ್ಳಲೇಬೇಕು ಅನ್ನೋಂಥ ಹಠ ದೇಶದ ಜನತೆ ಆಗಿತ್ತು. ಆದ್ರೆ 12 ದಿನಗಳ ಬಳಿಕ ಭಾರತೀಯ ಸೇನೆ ತನ್ನ ಪ್ರತಿಕಾರವನ್ನು ತೆಗೆದುಕೊಂಡಿದೆ. ಇದು ಕೇವಲ ಪ್ರತಿಕಾರ ಅಲ್ಲ, ಈ ಒಂದು ಭಯೋತ್ಪಾದಕರ ವಿರುದ್ಧ ಭಾರತ ದೇಶ ಆರಂಭಿಸಿದಂತ ಯುದ್ಧ ಅಂತ ಅನ್ನುವಂಥ ಮಾತನ್ನ ಗಡಿ ಜಿಲ್ಲೆ ಜನತೆ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಭಯೋತ್ಪಾದನೆ ಮಟ್ಟ ಆಗುವವರೆಗೆ ಭಾರತ ತನ್ನ ಕಾರ್ಯಾಚರಣೆಯನ್ನು ಮುಂದುವರಿಸಬೇಕು ಅನ್ನೋಂಥ ಆಗ್ರಹವನ್ನು ಕೂಡ ಬೆಳಗಾವಿಯ ಭಾರತೀಯರದಾಗಿದೆ. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಶ್ರೀಧರ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.